ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಅದರಲ್ಲಿ ಫಸ್ಟ್ ಕ್ವೆಶನ್ ಬಂದು 140. ಲಾಸ್ಟಲ್ಲಿ 0 ಇರೋದ್ರಿಂದ ನಿಮಗೆ ಆಲ್ವೇಸ್ ಈವನ್ ನಂಬರಿಂದ ಈ ನಂಬರ್ಸ್ ಡಿವೈಡ್ ಆಗುತ್ತೆ. 140 ಇರೋದ್ರಿಂದ ನಾನು ಆದಷ್ಟು ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 140ನ ನಾನು 2 ಇಂದ ಡಿವೈಡ್ ಮಾಡಿದಾಗ 2 7s 14, 0 ಹಾಗೆ ಇದೆ ಹಾಗೆ ಹೇಳಿಸ್ಕೊಳ್ಳಿ. ನೆಕ್ಸ್ಟು 2 3s 6, 1 ಕ್ಯಾರಿ, 2 5s 10. ನೆಕ್ಸ್ಟು 3 ಇಂದ 35 ಡಿವೈಡ್ ಆಗೋದಿಲ್ಲ, ಸೊ ವಿಲ್ ಟೇಕ್ 5. 5 7s 35. So finally the product of 140 is 2 square into 5 into 7. Next question 156. As usual ಸ್ಮಾಲೆಸ್ಟ್ ನಂಬರಿಂದ ನಾನು ಡಿವೈಡ್ ಮಾಡ್ತೀನಿ. ಲಾಸ್ಟಲ್ಲಿ ಈವನ್ ನಂಬರ್ ಇರೋದ್ರಿಂದ ನಾನು 2 ಇಂದ ಡಿವೈಡ್ ಮಾಡ್ತೀನಿ. 2 7s 14, 2 8s 16. ಲಾಸ್ಟಲ್ಲಿ ಈವನ್ ನಂಬರ್ ಇದೆ, ಸೊ ಡಿವೈಡ್ ಇಟ್ ಅಗೇನ್ ಬೈ 2. 2 3s 6, 2 9s 18. ಇಲ್ಲಿ ಲಾಸ್ಟಲ್ಲಿ ಆಡ್ ನಂಬರ್ ಇದೆ, ಸೊ ಟ್ರೈ ಟು ಡಿವೈಡ್ ವಿತ್ 3. 3 1s 3, 3 3s 9. ಲಾಸ್ಟಲ್ಲಿ ಇದು ಪ್ರೈಮ್ ನಂಬರ್, 13 ಪ್ರೈಮ್ ನಂಬರ್ ಯಾವುದರಿಂದನೂ ಡಿವೈಡ್ ಆಗೋದಿಲ್ಲ. ಸೊ ಫೈನಲಿ 156 ಪ್ರಾಡಕ್ಟ್ ಏನೋ 2 ಸ್ಕ್ವೇರ್ ಇಂಟು 3 ಇಂಟು 13. ಥರ್ಡ್ ಕ್ವೆಶನ್ 3825. ಲಾಸ್ಟಲ್ಲಿ ಆಡ್ ನಂಬರ್ ಇರೋದ್ರಿಂದ ನಾನು 3825ನ ಸ್ಮಾಲೆಸ್ಟ್ ನಂಬರ್ ಆಡ್ ನಂಬರ್ 3 ಇಂದ ಡಿವೈಡ್ ಮಾಡ್ತೀನಿ. ಸೊ 3 1s 3, 3 2s 6, 2 ಕ್ಯಾರಿ, 3 7s 21, 1 ಕ್ಯಾರಿ, 3 5s 15. ನೆಕ್ಸ್ಟು ಅಷ್ಟೇ ನಾನು 3 ಇಂದನೇ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟಲ್ಲಿ 5 ಇದೆ ಅಂತ ನಾವು 5 ಇಂದನೇ ಡಿವೈಡ್ ಮಾಡಬೇಕು ಅಂತ ಹೇಳಿಲ್ಲ, ಆದಷ್ಟು ಸ್ಮಾಲೆಸ್ಟ್ ನಂಬರಿಂದ ಟ್ರೈ ಮಾಡಿ. 3 4s 12, 3 2s 6, 1 ಕ್ಯಾರಿ, 3 5s 15. ನೆಕ್ಸ್ಟು 3 ಇಂದ ಡಿವೈಡ್ ಆಗೋದಿಲ್ಲ, ಸೊ ಐ ಟ್ರೈ ವಿತ್ 5. 5 8s 40, 2 ಕ್ಯಾರಿ, 5 5s 25. ನೆಕ್ಸ್ಟ್ 5 1s 5, 3 ಕ್ಯಾರಿ, 5 7s 35. ಸೊ ದ ಪ್ರಾಡಕ್ಟ್ ಆಫ್ 3825 is 3 square into 5 square into 17. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಫೋರ್ತ್ ಕ್ವೆಶನ್ 5005. ಕಂಪ್ಲೀಟ್ ಈ ಕ್ವೆಶನ್ನ ನೋಡಿದ ತಕ್ಷಣವೇ ನಿಮ್ಗೆ ಅರ್ಥ ಆಗುತ್ತೆ ಈ ನಂಬರು 5 ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಟ್ರೈ ವಿತ್ 5. 5 1s 5, 0 0, 5 1s 5. ಲಾಸ್ಟಲ್ಲಿ 1 ಇರೋದ್ರಿಂದ ಸೊ ಬೆಟರ್ ಯು ಟ್ರೈ ವಿತ್ 7 1s. 7 1s 7, 3 ಕ್ಯಾರಿ, 7 4s 28, 2 ಕ್ಯಾರಿ, 7 3s 21. 1 4 3 ನಿಮಗೆ 7 ಇಂದ ಕೂಡ ಡಿವೈಡ್ ಆಗಲ್ಲ, ಸೊ 13 ಟೇಬಲಿಂದ ಡಿವೈಡ್ ಆಗುತ್ತೆ. 13 1s 13, 1 ಕ್ಯಾರಿ, 13 1s 13. ನಿಮಗೇನಾದರೂ ಟೇಬಲ್ಸ್ ಗೊತ್ತಿಲ್ಲ ಅಂತಂದರೆ ಟೇಬಲ್ಸ್ದು ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ವಾಚ್ ಮಾಡಿ ಕಲ್ತ್ಕೊಂಡು ಬನ್ನಿ. ಫೈನಲಿ ದ ಪ್ರಾಡಕ್ಟ್ ಆಫ್ 5005 ಈಕ್ವಲ್ಸ್ ಟು 5 7 13 ಇಂಟು 11. ಫಿಫ್ತ್ ಕ್ವೆಶನ್ ಬಂದು 7429. ಲಾಸ್ಟಲ್ಲಿ 9 ಆಡ್ ನಂಬರ್ ಇರೋದ್ರಿಂದ ನಾನು 3 ಇಂದ ಡಿವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. 7429 ಡಿವೈಡೆಡ್ ಬೈ 3. ಸೊ 3 2s 6, 1 ಕ್ಯಾರಿ, 3 4s 12, 2 ಕ್ಯಾರಿ, 3 7s 21, 1 ಕ್ಯಾರಿ. 9 ಪ್ರೈಮ್ ನಂಬರ್ ಆಗಿರೋದ್ರಿಂದ ಯಾವ ನಂಬರಿಂದ ಕೂಡ ಡಿವೈಡ್ ಆಗೋದಿಲ್ಲ, ಸೊ 3 ಬಿಟ್ಟು ನೆಕ್ಸ್ಟ್ ನಾನು 7 ಇಂದ ಟ್ರೈ ಮಾಡ್ತೀನಿ. 7429 7, 7 10s 70, 4 ಕ್ಯಾರಿ, 7 6 42. ಸೊ ಲಾಸ್ಟಲ್ಲಿ 9 ನಂಬರ್ ಉಳ್ಕೋತು. 9 ನಂಬರ್ 7 ಇಂದ ಡಿವೈಡ್ ಆಗೋದಿಲ್ಲ, ಸೊ 7 ಇಂದ ಕೂಡ ನಾವು ಡಿವೈಡ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಐ ಟ್ರೈ ವಿತ್ 17. 17 4s 68, 6 ಕ್ಯಾರಿ, 17 3s 51, 11 ಕ್ಯಾರಿ. ಸೊ 17 7s 119 ಬರುತ್ತೆ.
ನೆಕ್ಸ್ಟು 70 ನಂಬರಿಂದ ಹೋಗೋದಿಲ್ಲ, ನೆಕ್ಸ್ಟು 19 ಟೇಬಲಿಂದ ಹೋಗುತ್ತೆ. 19 2s 38, 5 ಕ್ಯಾರಿ, 19 3s 57. So the product of 7429 is 17 into 19 into 23. ನಿಮಗೆ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ನಿಮಗೆ ಕಂಪಲ್ಸರಿ ಟೇಬಲ್ಸ್ ಬರಲೇಬೇಕು. Find the LCM and HCF of the following pairs of integers and verify that LCM into HCF equals product of two numbers. ಫಸ್ಟ್ ಕ್ವೆಶನ್ ಬಂದು 26 ಆ್ಯಂಡ್ 91. ಇದರಲ್ಲಿ ನಾವು 26 ಮತ್ತು 91ಗೆ HCF ಮತ್ತು LCMನ ಕಂಡಿಡ್ದು ನೆಕ್ಸ್ಟು ವೆರಿಫೈ ಕೂಡ ಮಾಡಬೇಕು. ಫಸ್ಟು 26ನ ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. 2 1s 2, 2 3s 6. 13 ಪ್ರೈಮ್ ನಂಬರ್ ಆಗಿರೋದ್ರಿಂದ ಫರ್ದರ್ ಡಿವೈಡ್ ಆಗೋದಿಲ್ಲ. ಸೊ ಫ್ಯಾಕ್ಟರ್ಸ್ ಆಫ್ 26 ಈಸ್ 2 ಇಂಟು 13. ನೆಕ್ಸ್ಟು 91ನ ಹಾಗೆ ಡಿವೈಡ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಆಡ್ ನಂಬರ್ ಇರೋದ್ರಿಂದ ಅಲ್ಲಿ ಡಿವೈಡ್ ವಿತ್ 7 ಇಂಟು 13. ಸೊ ದ ಫ್ಯಾಕ್ಟರ್ಸ್ ಆಫ್ 91 ಈಸ್ 7 ಇಂಟು 13. ಈಗ HCF ಅಂದರೆ ಯಾವುದು ಈ ಎರಡು ನಂಬರ್ಸಲ್ಲೂ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇರುತ್ತೋ ಅದನ್ನು HCF ಅಂತ ಕರಿತೀವಿ. HCF ಏನು? ಸೊ 13. ಇದರಲ್ಲಿ LCM ಯಾವುದು ಅಂತ ಕೇಳೋದಾದರೆ ಎಲ್ಲನೂ ನಾವು ತಗೋಬೇಕು. 2 ಇಂಟು 13 ಇಂಟು 7. ಸೊ 2 ಇಂಟು 13 ಇಂಟು 7. LCM ಏನಾಗುತ್ತೆ? 2 ಇಂಟು 7 ಇಂಟು 13 ಮಾಡಿದ್ರೆ 182 ಬರುತ್ತೆ. ಇವಾಗ ನಾವು ಕಂಡಿಡ್ದಿರೋ HCF ಮತ್ತು LCM ಕರೆಕ್ಟಾ ಅಂತ ನೋಡೋದಾದರೆ ಇದನ್ನು ವೆರಿಫೈ ಕೂಡ ಮಾಡಬೇಕು. ಸೊ ವೆರಿಫೈ ಮಾಡೋದು ಹೇಗೆ ಅಂತ ಅಂದರೆ ಇವರೇ ಫಾರ್ಮುಲಾ ಕೊಟ್ಟಿದ್ದಾರೆ. HCF ಇಂಟು LCM ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ. LCM ಎಷ್ಟು? 182. HCF ಎಷ್ಟು? 13 ಇಂಟು 13 ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಅಂದರೆ 26 ಮತ್ತು 29 ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಈ ಎರಡಕ್ಕೂ ಈಕ್ವಲ್ ಆಗುತ್ತೆ ಅಂತ. ಸೊ ಪ್ರಾಡಕ್ಟ್ ಆಫ್ 26 ಆ್ಯಂಡ್ 91. 182 ಇಂಟು 13 ಮಾಡಿದ್ರೆ ನಮಗೆ 2366 ಸಿಗುತ್ತೆ. ನೆಕ್ಸ್ಟು 26 ಇಂಟು 91 ಮಾಡಿದ್ರೆ 2366 ಬರುತ್ತೆ. ಸೊ ಈ ಎರಡು ನಂಬರ್ ಈಕ್ವಲ್ ಆಗಿರೋದ್ರಿಂದ ನಾವು ಕಂಡುಹಿಡ್ದಿರೋ ಅಂಥ HCF ಮತ್ತು LCM ಕರೆಕ್ಟ್ ಆನ್ಸರ್ ಅಂತ ನಾವು ಶೋ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ಬಂದು 5 10 ಆ್ಯಂಡ್ 92. 5 10ಇಂದ ನಾನು ಆ್ಯಸ್ ಯೂಶ್ವಲ್ 2 ಇಂದ ಡಿವೈಡ್ ಮಾಡ್ತೀನಿ. 2 2s 4, 1 ಕ್ಯಾರಿ, 2 5s 10, 1 ಕ್ಯಾರಿ, 2 5s 10. ನೆಕ್ಸ್ಟ್ ನಾನು 2 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಐ ಟ್ರೈ ವಿತ್ 3. 3 8s 24, 3 5s 15. ನೆಕ್ಸ್ಟ್ 5 ಇಂಟು 17. So the factors of 5 10 is 2 into 3 into 5 into 17. ನೆಕ್ಸ್ಟು 92 ಟ್ರೈ ಮಾಡೋಣ. ಇದನ್ನು 2 ಇಂದನೇ ಡಿವೈಡ್ ಮಾಡ್ತೀನಿ. 2 4s 8, 2 6s 12. ನೆಕ್ಸ್ಟು 2 2s 4, 2 3s 6. ಸೊ ದ ಫ್ಯಾಕ್ಟರ್ಸ್ ಆಫ್ 92 ಈಸ್ 2 ಇಂಟು 2 ಇಂಟು 23. ಈಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಇರೋದು ಯಾವುದು? 2. ಸೊ HCF ಎಷ್ಟು? 2. ನೆಕ್ಸ್ಟ್ LCM ಹೇಗೆ ಬರ್ಕೊಳ್ಳೋದು ಅಂತಂದರೆ ಈ ಎರಡು ಸೆಟ್ಟನ್ನು ಒಂದೇ ಸರಿ ಬರ್ಕೋಬೇಕು. 2 ಇಂಟು 3 ಇಂಟು ನೆಕ್ಸ್ಟು 5 ಇಂಟು 17 ಇಂಟು 2 ಇಂಟು 23. LCM ಇಷ್ಟನ್ನು ಪ್ರಾಡಕ್ಟ್ ಮಾಡಿದ್ರೆ ನಮಗೆ 2 3 4 6 0 ಬರುತ್ತೆ. ಸೊ ಇದನ್ನು ವೆರಿಫೈ ಮಾಡೋಣ. ನೆಕ್ಸ್ಟ್ ನಾವು ವೆರಿಫೈ ಮಾಡೋದಕ್ಕೆ ಫಾರ್ಮುಲಾ LCM ಇಂಟು HCF ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಇದೆ. LCM ಎಷ್ಟು ಬಂದಿದೆ ನಮಗೆ? 23,460 ಬಂದಿದೆ. ಮತ್ತು HCF ಎಷ್ಟು? 2. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಯಾವುದು? 5 10 ಇಂಟು 92. 4 3 4 6 9 2 0 ಬರುತ್ತೆ. ಇದನ್ನೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ 5 10 ಇಂಟು 92 ಮಾಡಿದ್ರೆ ನನಗೆ ಸೇಮ್ ಬರುತ್ತೆ 46,920.
ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ವೆರಿಫೈ ಆಗಿದೆ. ಥರ್ಡ್ ಕ್ವೆಶನ್ ಬಂದು 336 ಇಂಟು 54. ಆ್ಯಸ್ ಯೂಶ್ವಲ್ ನಾವು 336ನ 2 ಇಂದನೇ ಡಿವೈಡ್ ಮಾಡೋಣ. 2 1s are 2, 2 6s are 12, 2 8s are 16. ನೆಕ್ಸ್ಟ್ 2 ಇಂದನೇ ಹೋಗುತ್ತೆ. 2 8s are 16, 2 4s are 8. ನೆಕ್ಸ್ಟ್ 2 4s are 8, 2 2s are 4. ನೆಕ್ಸ್ಟ್ ಬಂದು 2 2s are 4, 2 1s are. ಫರ್ದರ್ 21 ಕೂಡ 3 ಇಂದ ಡಿವೈಡ್ ಆಗುತ್ತೆ. 3 7s are 21. ನೆಕ್ಸ್ಟ್ 54 ಟ್ರೈ ಮಾಡೋಣ. 2 ಇಂದ 2 2s are 4, 1 ಕ್ಯಾರಿ, 2 7s are 14. ನೆಕ್ಸ್ಟು 3 ಇಂದ 3 9s are 27, 3 3s are 9. ಈಗ ಫ್ಯಾಕ್ಟರ್ಸ್ ಆಫ್ 336 ಏನು, ಇಷ್ಟನ್ನು ಬರ್ಕೋಬೇಕು. 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 7. ನೆಕ್ಸ್ಟ್ 54 ಫ್ಯಾಕ್ಟರ್ಸ್ ಆಫ್ 54 ಏನು, 2 ಇಂಟು 3 ಇಂಟು 3 ಇಂಟು 3. ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ 2 ಇದೆ ಮತ್ತು 3 ಕೂಡ ಇದೆ. ಈಗ ಹೆಚ್ ಸಿ ಎಫ್ ಏನು, 2 ಇಂಟು 3. ಸೊ ಹೆಚ್ ಸಿ ಎಫ್ ಏನಾಗುತ್ತೆ 6. ಎಲ್ ಸಿ ಎಮ್ ಕೂಡ ಕಂಡುಹಿಡಿಯೋಣ. ಈ ಒಂದು ಸೆಟ್, ಈ ಎರಡು ಸೇರಿಸಿ ಒಂದು ಸೆಟ್ ಇದೆಯಲ್ಲ, ಇದನ್ನು ನಾವು ಓನ್ಲಿ 2 ಅಂತ ಬರ್ಕೋತಾ ಇದ್ದೀವಿ. 2 ನಂಬರ್ಸು 4 ಟೈಮ್ಸ್ ಇರೋದ್ರಿಂದ 2 ಪವರ್ 4. ನೆಕ್ಸ್ಟು 3ನೂ ಅಷ್ಟೇ, ಈ ಎರಡು ಸೆಟ್ ಸೇರಿ 1 ಟೈಮ್ 3 ಅಂತ ಬರ್ಕೊತೀವಿ. ಸೊ 3 ನಂಬರ್ಸ್ 3 ಟೈಮ್ಸ್ ಇರೋದ್ರಿಂದ 3 ಪವರ್ 3. 7 ಉಳ್ಕೊಂಡಿದೆ, ಸೊ 7. ಇದಿಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರು 3024 ಬರುತ್ತೆ. ಫೈನಲ್ ಆಗಿ ನಾವು ವೆರಿಫೈ ಕೂಡ ಮಾಡಬೇಕು. ವೆರಿಫೈ ಫಾರ್ಮುಲಾ ಬಂದು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಇಲ್ಲಿದೆ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಫಾರ್ಮುಲಾ ಇದೆ. ಎಲ್ ಸಿ ಎಮ್ ಎಷ್ಟು 3024, ಹೆಚ್ ಸಿ ಎಫ್ ಎಷ್ಟು ಇಂಟು 6. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಯಾವುದು, 2 ನಂಬರ್ಸು 336 ಇಂಟು 54. 3024 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 18144 ಬರುತ್ತೆ ಆನ್ಸರು. ನೆಕ್ಸ್ಟ್ 336 ಇಂಟು 54 ಮಾಡಿದ್ರು ಅಷ್ಟೇ 18144 ಬರುತ್ತೆ. ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇಲ್ಲಿ ನಾವು ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಮಾತ್ರ ಕಂಡುಹಿಡಬೇಕು. ಫಸ್ಟು 12 ಇಂದ ಸ್ಟಾರ್ಟ್ ಮಾಡೋಣ. 2 ಇಂದ ಡಿವೈಡ್ ಮಾಡ್ತೀನಿ. 2 6s are 12. ನೆಕ್ಸ್ಟು 2 3s are 6. ನೆಕ್ಸ್ಟ್ 15, 3 5s are 15. ನೆಕ್ಸ್ಟು 21, 3 7s are 21. ಸೊ ಎಲ್ಲದ್ರದ್ದು ಫ್ಯಾಕ್ಟರ್ಸನ್ನು ಬರ್ಕೊಡೋಣ. 2 ಇಂಟು 2 ಇಂಟು 3, 15 ಫ್ಯಾಕ್ಟರ್ಸ್ ಏನು, 5 ಇಂಟು 3. ಸೊ 21 ಫ್ಯಾಕ್ಟರ್ಸ್ ಏನು, 1 ಇಂಟು 7 ಇಂಟು 3 ಅಂತ ಬರ್ಕೊತೀನಿ. ಸೊ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು 3. ಸೊ ಹೆಚ್ ಸಿ ಎಫ್ ಬಂದು ಹೆಚ್ ಸಿ ಎಫ್ ಬಂದು 3. ನೆಕ್ಸ್ಟ್ ಎಲ್ ಸಿ ಎಮ್ ನಾವು ಎಲ್ಲನೂ ಬರ್ಕೋಬೇಕು. 2 ಸ್ಕ್ವೇರ್ ಇಂಟು 3 ಇಂಟು 5 ಇಂಟು 7. ಸೊ ಎಲ್ ಸಿ ಎಮ್ ಏನು 420 ಬರುತ್ತೆ. ನೆಕ್ಸ್ಟ್ ಕ್ವೆಶನ್ನು 17, 23 ಆ್ಯಂಡ್ 29. 1 by 1 ನಾವು ಡಿವೈಡ್ ಮಾಡೋಣ. 17 ಪ್ರೈಮ್ ನಂಬರ್ ಆಗಿರೋದ್ರಿಂದ ಅದು ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ 17 1s are 17. ನೆಕ್ಸ್ಟು 23 ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ 23 1s are 23ನೇ ಬರುತ್ತೆ. ನೆಕ್ಸ್ಟು 29 ಕೂಡ ಪ್ರೈಮ್ ನಂಬರ್, 29 1s are 29. ಇಲ್ಲಿ ಹೆಚ್ ಸಿ ಎಫ್ ಬಂದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇದರಲ್ಲಿ, ಹೆಚ್ ಸಿ ಎಫ್ ಬಂದು 1. ಎಲ್ಲದರಲ್ಲೂ 1 1 1 ಕಾಮನ್ ಫ್ಯಾಕ್ಟರ್ ಇದೆ. ನೆಕ್ಸ್ಟು ಎಲ್ ಸಿ ಎಮ್ ಬಂದು ಎಲ್ಲನೂ ಬರೀಬೇಕು. 17 23 ಇಂಟು 29.
ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ 1139 ಬರುತ್ತೆ. ನೆಕ್ಸ್ಟು ಫೋರ್ತ್ ಕ್ವೆಶನ್ ಕೂಡ ಇದೇ ಥರ ಇದೆ. 8, 9 ಆ್ಯಂಡ್ 25 1 by 1 ನಾವು ಫ್ಯಾಕ್ಟ್ರೈಸ್ ಮಾಡೋಣ. 8 2 4s 8, 2 2s 4, ನೆಕ್ಸ್ಟು 2 1s 2. ನೆಕ್ಸ್ಟ್ ನಂಬರ್ 9, ಇದು 3ಇಂದ ಹೋಗುತ್ತೆ. 3 3s 9, 3 1s 3. ನೆಕ್ಸ್ಟು 25, 5 5s 25, 5 1s 5. ಇಲ್ಲೂ ಅಷ್ಟೇ ಕಾಮನ್ ಫ್ಯಾಕ್ಟರ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಂದು 1. ಎಲ್ ಸಿ ಎಮ್ ಬಂದು 2 ಕ್ಯೂಬ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಆನ್ಸರ್ ಏನು ಬರುತ್ತೆ ಅಂದರೆ 1800 ಬರುತ್ತೆ. Given that HCF of 306, 657 equals 9, find LCM of 306, 657. ಇಲ್ಲಿ 306 ಮತ್ತು 657 ಈ ಎರಡರದ್ದು HCF ಏನು ಅವರೇ ಕೊಟ್ಟಿದ್ದಾರೆ. ಸೊ ಗಿವನ್ ಏನು HCF ಈಕ್ವಲ್ಸ್ 9. ನಾವು ಏನು ಫೈಂಡ್ ಔಟ್ ಮಾಡಬೇಕು? LCM ಅನ್ನು ಫೈಂಡ್ ಔಟ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ನೀವು ಫಾರ್ಮುಲಾನ ಯೂಸ್ ಮಾಡಿದ್ರಿ. LCM ಇಂಟು HCF ಈಕ್ವಲ್ಸ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ. LCM ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ LCM ಅನ್ನು ಹಾಗೆ ಬರ್ಕೋತೀನಿ. HCF ಎಷ್ಟು? 9. ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಅಂದರೆ 306 ಇಂಟು 657. ಸೊ ಈಗ LCM ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾನು 9ಅನ್ನು ಇಲ್ಲಿ ಡಿನಾಮಿನೇಟರ್ಗೆ ಕಳಿಸ್ಬೇಕು. ಸೊ 306 ಇಂಟು 657 ಡಿವೈಡೆಡ್ ಬೈ 9 ಅಂತ ಆಗುತ್ತೆ. ಸೊ ಫೈನಲಿ LCM ಆನ್ಸರ್ ಏನು? 22,338. Check whether 6 power n can end with the digit 0 for any natural number n. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವುದು? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 4 ಹೀಗೆ ಹೋಗ್ತಾ ಇರುತ್ತೆ. ಸಪೋಸ್ ನಾನು 10 ಪವರ್ n ಅಂತ ತಗೋತೀನಿ ಅಂದ್ಕೊಳ್ಳಿ. ಈಗ ಸ್ಕ್ವೇರ್ ಹಾಕ್ತೀನಿ. 10 ಸ್ಕ್ವೇರ್ ಎಷ್ಟು? 100. ಲಾಸ್ಟಲ್ಲಿ 0 ಬಂದಿದೆ. ಈಗ ಕ್ವೆಶನ್ ಏನಂತಂದರೆ, ನಾನು 6 ಪವರ್ n ತೊಗೊಂಡ್ರೆ ನೀವು ಇಲ್ಲಿ ನ್ಯಾಚುರಲ್ ನಂಬರ್ಸ್ ಏನಾದರೂ ಯೂಸ್ ಮಾಡಿದ್ರೆ ಯಾವ ಪವರ್ಸಲ್ಲಾದರೂ ನಿಮಗೆ ಲಾಸ್ಟಲ್ಲಿ 0 ಡಿಜಿಟ್ ಬರುತ್ತಾ ಅಂತ ಚೆಕ್ ಮಾಡಬೇಕು. ಸೊ 6 ಪವರ್ n ಅಂದರೆ ನಾನು ಫಸ್ಟ್ 1ಇಂದ ಸ್ಟಾರ್ಟ್ ಮಾಡ್ತೀನಿ. 6 ಪವರ್ 1 ಅಂತ ಸ್ಟಾರ್ಟ್ ಮಾಡ್ತೀನಿ. 6 ಪವರ್ 1 ಅಂದರೆ 6. ನೆಕ್ಸ್ಟು 6 ಸ್ಕ್ವೇರ್. 6 ಸ್ಕ್ವೇರ್ ಎಷ್ಟು? 36. 6 ಕ್ಯೂಬ್ 216. 6 ಪವರ್ 4 1296. ಹೀಗೆ ನನಗೆ ಎಷ್ಟೇ ನ್ಯಾಚುರಲ್ ನಂಬರ್ಸ್ನ ಹಾಕ್ತಾ ಹೋದರೂ ಕೂಡ ಲಾಸ್ಟಲ್ಲಿ ನನಗೆ 6 ಡಿಜಿಟ್ಸೇ ಬರ್ತಾ ಇದೆ. ನನಗೆ ಎಲ್ಲೂ ಕೂಡ 0 ಆಗಲಿ ಅಥವಾ ಬೇರೆದಾಗಲಿ ನನಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ 0 ಡಿಜಿಟ್ ಬರಬೇಕಂತಂದರೆ ಆ ನಂಬರು ಒಂದು 10ಇಂದ ಡಿವೈಡ್ ಆಗಬೇಕು, ಆರ್ 2ಇಂದ ಡಿವೈಡ್ ಆಗಬೇಕು, ಅಥವಾ 5ಇಂದ ಡಿವೈಡ್ ಆಗಬೇಕು. ಮೇಯ್ನ್ 10ಇಂದ ಡಿವೈಡ್ ಆಗಬೇಕು. ಇಲ್ಲ ಅಂತಂದರೆ ಲಾಸ್ಟಲ್ಲಿ 0 ಬರೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ನಿಮ್ಮ ಆನ್ಸರ್ ಏನು ಬರೀಬೇಕು ಅಂತಂದರೆ, ನೋ 6 ಪವರ್ n ಕ್ಯಾನ್ ನೆವರ್ ಎಂಡ್ ವಿತ್ ದ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್. ಫೈನಲ್ ಆಗಿ ಈ ಸೆಂಟೆನ್ಸನ್ನು ನೀವು ಮ್ಯಾಂಡೇಟರಿ ಬರೀರಿ. ನಿಮಗೆ ಮಾರ್ಕ್ಸ್ ಫುಲ್ಲಿ ಸ್ಕೋರ್ ಮಾಡಬಹುದು. ಎಕ್ಸ್ಪ್ಲೈನ್ ವೈ 7 ಇಂಟು 11 ಇಂಟು 13 ಪ್ಲಸ್ 13 ಆ್ಯಂಡ್ 7 ಫ್ಯಾಕ್ಟೋರಿಯಲ್ ಪ್ಲಸ್ 5 ಆರ್ ಕಾಂಪೋಸಿಟ್ ನಂಬರ್. ಸೊ ಏನಿದು ಕಾಂಪೋಸಿಟ್ ನಂಬರ್ ಅಂತಂದರೆ, ಕಾಂಪೋಸಿಟ್ ನಂಬರ್ ಅಂದರೆ ನಥಿಂಗ್ ಬಟ್ ಒಂದು ನಂಬರಿಗೆ 2ಕ್ಕಿಂತ ಹೆಚ್ಚಿಗೆ ಅದಕ್ಕೆ ಫ್ಯಾಕ್ಟರ್ಸ್ಗಳಿರ್ತವೆ. ಈಗ ಪ್ರೈಮ್ ನಂಬರ್ಗೆ ಹೆಂಗೆ ಒಂದೇ ನಂಬರ್ಸ್ ಇರ್ತಿತ್ತು ಫ್ಯಾಕ್ಟರ್ ಆಗಿ, ಕಾಂಪೋಸಿಟ್ ನಂಬರ್ಗೆ 2ಕ್ಕಿಂತ ಜಾಸ್ತಿ ಇರುತ್ತೆ. ಸಪೋಸ್ ಟೇಕ್ 100 ತೊಗೊಳ್ಳೋಣ. ಇದನ್ನು ಹೇಗೆ ಡಿವೈಡ್ ಮಾಡ್ಬೋದು? 2 50s 100, 5 10s 50, 2 5s 10. ಹೀಗೆ ಇದಕ್ಕೆ 100ಗೆ 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ಗಳಿದ್ದಾವೆ.
ಇದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಈಗ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, 7 × 11 × 13 ಪ್ಲಸ್ 13 ಇದೆ. 7 11s 77. 77 × 13 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? 1001 ಬರುತ್ತೆ. ಪ್ಲಸ್ 13 ಇವೆರಡನ್ನೂ ಆ್ಯಡ್ ಮಾಡಿದ್ರೆ 1014 ಬರುತ್ತೆ. ಈಗ 1014ಗೆ ಫ್ಯಾಕ್ಟರ್ಸನ್ನು ಹುಡ್ಕೊಳ್ಳೋಣ. 2 ಇಂದ ಡಿವೈಡ್ ಮಾಡಿ. 2 5s 10, 0, 2 7s 14. ನೆಕ್ಸ್ಟ್ 3 ಇಂದ 3 1s 3, 6 3s 18, 2 ಕ್ಯಾರಿ, 3 9s 27. ನೆಕ್ಸ್ಟು 13 × 13. ಹೀಗೆ 1014ಗೆ ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ? 3 ಇದೆ, 2 ಇದೆ, 13 ಎಲ್ಲ ಇದೆ. ಒಂದಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ ಇದ್ದಾವೆ. ಸೊ 1014 is a composite number because it is divisible by more than one number. Next 7 × 6 × 5 × 4 3 2 1 ಪ್ಲಸ್ 5. ಇದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 7 × 6 × 5 until 1 ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 7 ಫ್ಯಾಕ್ಟೋರಿಯಲ್ ಬರುತ್ತೆ ಪ್ಲಸ್ 5. 7 ಫ್ಯಾಕ್ಟೋರಿಯಲ್ ಅಂತಂದರೆ ಆನ್ಸರ್ ಏನು? 5040 ಪ್ಲಸ್ 5 ಮಾಡಬೇಕು. ಏನು ಬರುತ್ತೆ ಆನ್ಸರು? 5045 ಬರುತ್ತೆ. ಇದನ್ನು ನಾವು ಯಾವುದಾದ್ರೂ ನಂಬರಿಂದ ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ 5 1s 5, 0 0, 5 9s 45 ಬರುತ್ತೆ. ಸೊ 5045 ಅನ್ನೋದು ಅದೇ ನಂಬರ್ ಅಲ್ಲದೆ ಬೇರೆ ನಂಬರಿಂದ ಕೂಡ ಡಿವೈಡ್ ಆಗ್ತಾ ಇದೆ. ಸೊ ಇದಿಷ್ಟನ್ನು ಏನಂತ ಕರಿತೀವಿ? ಇಟ್ ಈಸ್ ಕಾಂಪೋಸಿಟ್ ನಂಬರ್. ಇನ್ನು ಎಕ್ಸ್ಟ್ರಾ ಏನಾದ್ರು ಬರಿತೀನಿ ಅಂದರೆ ಬಿಕಾಸ್ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಂತ ಕೂಡ ಬರಿಬೋದು ನೀವು. ನೆಕ್ಸ್ಟ್ ಕ್ವೆಶನ್ ಓದಿದ ತಕ್ಷಣ ನಿಮಗೆ ಟಫ್ ಅಂತ ಅನಿಸ್ಬೋದು, ಬಟ್ ಒಂದ್ಸತಿ ಕ್ವೆಶನನ್ನು ಕ್ಲೀನಾಗಿ ಓದಿ. ಇದರಲ್ಲಿ ಏನಿಲ್ಲ, ಒಂದು ಸರ್ಕ್ಯುಲರ್ ಪಾತ್ ಇರುತ್ತೆ, ಒಂದು ಫೀಲ್ಡ್, ಒಂದು ಗ್ರೌಂಡ್ ಇರುತ್ತೆ. ಇದರಲ್ಲಿ ಸೋನಿಯಾ ಏನು ಮಾಡ್ತಾಳೆ, ಒಂದು ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡೋದಕ್ಕೆ ಸೋನಿಯಾ ತೊಗೊಳೋದು 18 ಮಿನಿಟ್ಸ್ ತೊಗೊತಾಳೆ. ಬಟ್ ಆದರೆ ರವಿ ಇದನ್ನು 12 ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡ್ತಾನೆ. ಕ್ವೆಶನ್ ಏನಂತ ಅಂದರೆ, ಇಬ್ಬರು ಒಂದೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ಸೇಮ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇವರಿಬ್ಬರು ಎಷ್ಟು ನಿಮಿಷದಲ್ಲಿ ಒಟ್ಟಿಗೆ ಮೀಟ್ ಆಗ್ತಾರೆ ಅಂತ. ಸೊ ಸೋನಿಯಾ ಟೇಕ್ಸ್ 18 ಮಿನಿಟ್ಸ್, ರವಿ ಟೇಕ್ಸ್ 12 ಮಿನಿಟ್ಸ್. 18 ಮತ್ತು 12ಗೂ LCM ತೊಗೊಂಡ್ರೆ ಬರುವಂಥ ಆನ್ಸರೇ ಅವರಿಬ್ಬರು ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ಎಷ್ಟು ನಿಮಿಷ ಆದಮೇಲೆ ಮೀಟ್ ಮಾಡ್ತಾರಲ್ಲ, ಈ ಎರಡಕ್ಕೂ LCM ತೊಗೊಂಡ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ನಾವು 2 ಇಂದ ಡಿವೈಡ್ ಮಾಡೋಣ. 2 9s 18, 2 6s 12, ನೆಕ್ಸ್ಟು 3 3s 9, 3 2s 6. ಈಗ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡೋಣ. 2 × 3 × 3 × 2, 2 3s 6, 3 2s 6, 6 × 6 36. 36 ಮಿನಿಟ್ಸ್ ಆದಮೇಲೆ ಸೋನಿಯಾ ಮತ್ತು ರವಿ ಇಬ್ಬರು ಒಂದೇ ಕಡೆ ಮೀಟ್ ಆಗ್ತಾರೆ.